ಬಡವ್ರ ಬಗ್ರ ಹತ್ರನೇ ಕಿತ್ಕ ತಿನ್ನೋದು. ಇನ್ಯಾರು ಶ್ರೀಮಂತರ ಹತ್ರ ಕಿತ್ಕ ತಿನ್ನಕಾಯ್ತದ? ಏನ್ ಮಾತಾಡೋ ಪ್ರಯತ್ನ? ಅಲ್ಲ ಸರ್, ಈಗ ಎಲ್ಲಿಂದ ಬಂದಿರೋದು ನೀವು? ನಾನು ಪಿಣ್ಯ ಸೆಕೆಂಡ್ ಸ್ಟೇಜ್ ಇಂದ ಬಂದಿದ್ದೀನಿ. ಅಲ್ಲಿ ಯಾವ್ದು ಬಂಕ್ಗಳಿಲ್ವಾ? ಅಲ್ಲಿ 105 ರೂಪಾಯಿ, ಇಲ್ಲಿ 90 ರೂಪಾಯಿ. ಒಂದ್ ಬಂಕಲ್ಲಿ 145, ಒಂದ್ ಬಂಕಲ್ಲಿ 125. ಇವ್ರು ಇಷ್ಟ ಬಂದಂಗೆ ಆದ್ರೆ ಪ್ರೈವೇಟ್ ನಾವು ಹಂಗೆ ಮಾಡ್ಬೋದಲ್ವಾ? ಮಾಡಿ ಸರ್. ಅಲ್ಲ ನಾವು 50 ಕೊಡೋ 100 ಕೊಡೋ ಅಂತ ಕೇಳ್ಬೋದಲ್ವಾ? ನಮ್ಮ ಮಾತ್ರ ಮೀಟ್ರು. ಇವ್ರಿಗೆಲ್ಲ ಏನು ರೂಲ್ಸ್ ರೆಗ್ಯುಲೇಷನ್ ಇಲ್ವಾ? ಇವ್ರಿಗೆ ರೂಲ್ಸು, ದುಡ್ಡಿರೋರಿಗೆ ಒಂದು, ದುಡ್ಡು ಇಲ್ಲದವ್ರಿಗೆ ಒಂದ. ಲೂಟಿ ಹೊಡಿಯೋದೆ. ನಾವೆಲ್ಲ ಆಯ್ಕ ತಿನ್ನೋದು, ರೋಡಲ್ಲಿ ಆಯ್ಕ ತಿನ್ನೋದು. ಏನು ಸಿಕ್ತು ಇವಾಗ ಕಿಲೋಮೀಟ್ರಿಗೆ ಎಷ್ಟಿದೆ? ಮಿನಿಮಮ್ 30 ರೂಪಾಯಿ ಇದೆ ಅಲ್ವಾ? ಇವಾಗ ನೋಡಿ ಬನ್ನಿ ಬಣ, ಇವಾಗ 110 ರೂಪಾಯಿ 120 ರೂಪಾಯಿ ಕೊಟ್ಟು ಹಾಕ್ಸಿ ಹೊಡಿತೀವಿ ಅಂದರೆ ಕೊಡೋದು 18 ಕಿಲೋಮೀಟ್ರ್ 19 ಕಿಲೋಮೀಟ್ರ್ ಕೊಡ್ತದೆ. ನಮ್ಗೇನು ಉಳ್ತಾಯ ಆಗ್ತದೆ? ನಾವೇನು ಸಾಕೋದು, ಹೆಂಡತಿ ಮಕ್ಳು ಏನು ಸಾಕೊಳ್ಳೋದು, ನಮ್ಮ ಮನೆ ನಾವು ಬಾಡಿಗೆ ಕಟ್ಟೋದು, ಮಕ್ಕಳು ಓದಿಸೋದು, ಏನು ಮಾಡೋದು ಹೇಳಿ? ಇದನ್ನ ಈ ದೇಶನೇ ಒಂಥರ ಕುಲ್ಗೇಟ್ ಹೋಗೈತೆ. ಲೂಟಿ ಹೊಡೆದು ಶ್ರೀಮಂತರಾಗಾರೆ ಈ ದೇಶದಲ್ಲಿ ಬದುಕೋರು. ಅವ್ರಿಗೆ ಒಂದು ರೂಲ್ಸು, ಏನು ಇಲ್ದವ್ರಿಗೆ ಒಂದು ರೂಲ್ಸ್. ಆಟೋ ಡ್ರೈವರ್ ಮಾತಾಡ್ಸಕ್ಕೆ ಭಯ ಆಗ್ಬಿಟ್ಟಿದೆ. ಅಲ್ಲ ಮೇಡಮ್, ಎಲ್ಲ ನಾವು ಹೇಳ್ತಿ ಕೇಳ್ರಿ, ಎಲ್ಲ ರೂಪಾಯಿ ಬಿಟ್ರೆ ಆಟೋ ಡ್ರೈವರ್ ಲೂಟಿ ಹೊಡಿತಾರೆ ಅಂತಾರಲ್ಲ. ಏನು ಮಕ್ಕಳು ಲೂಟಿ ಹೊಡೆದಂತ ಕೋಟ್ಯಾಧಿಪತಿಗಳು ಆಗಿದಾರಾ? ಸಾವಿರಾರು ಕೋಟಿಯಿಂದ ಬರ್ತದೆ. ಕಿಲೋಮೀಟರ್ ಗಟ್ಲೆ ನಿಂತ್ಕೊಳ್ಳೋದು ಹಂಗಾರ? ಅದೇ ಒಂದೊಂದು ಬಂಕಲ್ಲಿ ಒಂದೊಂದು ರೂಲ್ಸ್, ಒಂದೊಂದು ರೈಟು. ಯಾರು ಪರ್ಮಿಷನ್ ಕೊಟ್ಟಾರೆ ಇವ್ರಿಗೆ? ಯಾರು ಇಲ್ಲ. ಅವರೇ ಎದ್ದು ಅದೇನೋ ಹೇಳ್ತಾರಲ್ಲ ಆ ತರ ಅವರೇ ದೇಶ ಲೂಟಿ ಹೊಡಿಬೇಕಾರೆ ಇವ್ರಿಗೆ ಯಾಕೆ ಹೇಳ್ತಾರೋ? ಹೊಲ ಮೇಯ್ಬೇಕಾರೆ ಇನ್ಯಾರು ಕೇಳಾರ ಇದ್ದಾರೆ? ಅವ್ರಾರು ಇವಾಗ ಇವ್ರ ಬಂಕಲ್ ಒಂದು, ಇನ್ನೊಂದು ಬಂಕಲ್ ಒಂದು. ಪೀಣ್ಯ ಸೆಕೆಂಡ್ ಸ್ಟೇಜ್ 105 ರೂಪಾಯಿ ನಮ್ಮನೆ ಹತ್ರ. ಎಲ್ಲಿ ಹಾಕ್ಸೋದು? ಸೆಕೆಂಡ್ ಅಲ್ಲಿ 99, ಅಲ್ಲಿ ಫಸ್ಟ್ ಬ್ಲಾಕಲ್ಲಿ. ಸರ್, ರಾಜಕಾರಣಿಗಳನ್ನ ಕೇಳೋದು ಏನ್ ಹೇಳ್ತಾರೆ ಗೊತ್ತಾ ಸರ್? ಹಿಂಗೆ ತರ ಕಷ್ಟ ಪಡ್ತಾ ಇದಾರೆ ಅಂತ ನಾವ್ ಕೇಳಿದಕ್ಕೆ, ಅಯ್ಯೋ ಎಲ್ಲ ರಾಜ್ಯದಲ್ಲಿ ಇದೆ, ಎಲ್ಲಾರು ಕಷ್ಟ ಪಡ್ತಾವ್ರೆ ಅಂತಾರೆ. ಅವರು ಆರಾಮಾಗಿ AC ಕಾರಲ್ಲಿ ಓಡಾಡ್ತಾರೆ. ಏನು ಯಾರು ಒಂದು ಇಂಡಿಕಾ ಪಾಂಡಿಕ ಓಡಾಡ್ತಾರ? ಎಲ್ಲ ಫಾರ್ಚುನರ್ ಕಾರು, ಒಳ್ಳೆ ಟೊಯೋಟಾ ಕಾರ್, ಒಳ್ಳೆ ಇಂಪಾರ್ಟೆಂಟ್ ಕಾರಲ್ಲಿ ಓಡಾಡ್ತಾರೆ. ಅವ್ರಿಗೇನಾಗಬೇಕು? ಅಲ್ಲ, ಒಂದ್ ಗುಂಡಿನ ಬಿದ್ರು ಅವ್ರಿಗೆ ಮೈ ಶೇಕ್ ಆಗಲ್ಲ ಬಿಡಿ. ಆತರ ಇರ್ತವೆ ಕಾರ್ಗಳು. ನಮ್ಮವು ಎಲ್ಲ ಗುಂಡಿ ಬಿದ್ದು ನಾವು ಆ ಫ್ರೆಂಡ್ ಕೆಲಸ ಮಾಡ್ತೀವಿ ಅಂದ್ರೆ 5,000 ರೂಪಾಯಿ ಬೇಕು.